ಬಂಗಾಳ ಗೆಲ್ಲಲು ಫೀಲ್ಡ್ಗಿಳಿದ್ರ ಚಾಣಕ್ಯ ಅಂತ ಬಿಜೆಪಿ ಚಾಣಕ್ಯ ನಂಬರ್ 2 ಅಮಿತ್ ಶಾ ಇದೀಗ ಬಂಗಾಳ ಗೆಲ್ಲೋದಕ್ಕೆ ಫೀಲ್ಡ್ಗೆ ಇಳಿದಿದ್ದಾರೆ. ದೀದಿಯನ್ನ ಮಣಿಸಲೇಬೇಕು ಅಂತ ದಿಲೀಪ್ ಬ್ರಹ್ಮಾಸ್ತ್ರ ಹೂಡ್ತಿದ್ದಾರೆ ಚುನಾವಣಾ ಚಾಣಕ್ಯ. ಕೋಲ್ಕತ್ತಾದಲ್ಲಿ ಮೋದಿ ಅತ್ಯಾಪ್ತ ಅಮಿತ್ ಶಾ ಚುನಾವಣಾ ರಣತಂತ್ರಿಕೆಯನ್ನ ಹೆಣಿತಿದ್ದಾರೆ. ಚುನಾವಣಾ ತಂತ್ರಗಾರಿಕೆಗೆ ತುಂಬಾನೇ ಫೇಮಸ್ ಅಮಿತ್ ಶಾ ಅವರು. ದಿಲೀಪ್ ಘೋಷ್ ಅವರ ಮುಂದಾಳತ್ವದಲ್ಲಿ ಚುನಾವಣೆಗೆ ಹೋಗಲು ಬಿಜೆಪಿ ಇದೀಗ ಪ್ಲಾನ್ ಮಾಡಿಕೊಳ್ತಿದೆ. ಹಿರಿಯ ನಾಯಕ ದಿಲೀಪ್ ಘೋಷ್ ಅವರು ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಆಗುತ್ತಾರಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಸುವೇಂದು ಅಧಿಕಾರಿಯ ಬಗ್ಗೆ ನಂಬಿಕೆ ಇರಿಸಿದಂತಹ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸುಕಾಂತ್ ಮುಜುಮ್ದಾರ್ ಸುವೇಂದು ಅಧಿಕಾರಿ ಜೊತೆ ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರೆ. ದಿಲೀಪ್ ಘೋಷ್ ಮುಂದಾಳತ್ವದಲ್ಲಿ ಚುನಾವಣೆ ಎದುರಿಸೋ ಬಗ್ಗೆ ಚರ್ಚೆ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಅವರನ್ನ ಗದ್ದುಗೆಯಿಂದ ಕೆಳಗಿಳಿಸಬೇಕು ಅಂತಾನೆ ಪಣ ತೊಟ್ಟಂಗಿದೆ. ಹಾಗಾಗಿ ದಿಲೀಪ್ ಘೋಷ್ ಅವರ ನೇತೃತ್ವದಲ್ಲಿ ಇದೀಗ ರಣತಂತ್ರವನ್ನ ಹೆಣಿತಿರೋ ಅಂಥದ್ದು. ಕೋಲ್ಕತ್ತಾದಲ್ಲಿ ಮೋದಿ ಅತ್ಯಾಪ್ತ ಅಮಿತ್ ಶಾ ಚುನಾವಣಾ ತಂತ್ರಗಾರಿಕೆಯನ್ನ ಹೆಣಿತಿದ್ದಾರೆ. ಚುನಾವಣಾ ಚಾಣಕ್ಯನೇ ಅಂತ ಫೇಮಸ್ಸು ಅಮಿತ್ ಶಾ ಅವರು. ದಿಲೀಪ್ ಘೋಷ್ ಆಯ್ಕೆ ಏಕೆ ಮಾಡಬೇಕು? ಪಕ್ಷ ಸಂಘಟನೆಯಲ್ಲಿ ದಿಲೀಪ್ ಘೋಷ್ ನಿಷ್ಣಾತರಾಗಿದ್ರು. ದಿಲೀಪ್ ಘೋಷ್ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಬಿಜೆಪಿ ಅತ್ಯುತ್ತಮವಾದಂತಹ ಸಾಧನೆ ಮಾಡಿತ್ತು. 2019ರ ಲೋಕ ವಿಧಾನಸಭೆ ಚುನಾವಣೆಯಲ್ಲಿರಬಹುದು. 2019ರಲ್ಲಿ 70 ಅಸೆಂಬ್ಲಿ ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು. 2019ರಲ್ಲೇ 18 ಲೋಕಸಭೆ ಸ್ಥಾನಗಳನ್ನು ಕೂಡ ಬಿಜೆಪಿ ಗೆದ್ದಿತ್ತು. ಹಾಗಾಗಿ ದಿಲೀಪ್ ಅವರ ನೇತೃತ್ವದಲ್ಲಿ ಈ ಬಾರಿ ಚುನಾವಣೆಯನ್ನ ಎದುರಿಸಿದ್ರೆ ದೀದಿಯನ್ನ ಮಣಿಸೋದು ಫಿಕ್ಸ್ ಅನ್ನೋ ಅಂತ ಒಂದು ತಂತ್ರಗಾರಿಕೆಯನ್ನ ಹೆಣಿತಿದ್ದಾರೆ. ಕೋಲ್ಕತ್ತಾದಲ್ಲಿ ದಿಲೀಪ್ ಘೋಷ್ ಅವರ ಮುಂದಾಳತ್ವದಲ್ಲಿಯೇ ಈ ಚುನಾವಣೆಯನ್ನ ಎದುರಿಸ್ತೇವೆ ಅನ್ನುವಂಥದ್ದು. ಹೆಂಗಾರ ಮಾಡಿ ಮಮತಾ ಬ್ಯಾನರ್ಜಿಯನ್ನ ಗದ್ದಿಗೆಯಿಂದ ಕೆಳಗಿಳಿಸಲೇಬೇಕು ಅಂತ ಪಣ ತೊಟ್ಟಂತೆ ಕಾಣ್ತಿದೆ ಅಮಿತ್ ಶಾ. ಪಕ್ಷದ ಸಂಘಟನೆಯಲ್ಲಿ ದಿಲೀಪ್ ಘೋಷ್ ಅವರದು ಕೂಡ ಒಂದು ತುಂಬಾ ನಿಷ್ಣಾತವಾದಂತಹ ಹೆಸರು. ಅವರು ಅಧ್ಯಕ್ಷರಾಗಿದ್ದಾಗ ಬಿಜೆಪಿಯಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿತ್ತು ಅನ್ನುವಂತಹ ಹಿನ್ನೆಲೆಯಲ್ಲೇ ಇದೀಗ ಅವರ ಮುಂದಾಳತ್ವದಲ್ಲಿ ಅಮಿತ್ ಶಾ ಅವರ ಚುನಾವಣಾ ತಂತ್ರಗಾರಿಕೆಯಲ್ಲಿ ಕೋಲ್ಕತ್ತಾದಲ್ಲಿ ಬಿಜೆಪಿ ಚುನಾವಣೆಯನ್ನ ಎದುರಿಸ್ತಿದೆ.